ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಿಲ್ಲಾ ಸರ್ವೇಕ್ಷಣಾ ಘಟಕ ಜಿಲ್ಲಾ ಆಸ್ಪತ್ರೆ ಆವರಣ ಚಿಕ್ಕಮಗಳೂರಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗಾಗಿ ಈ ಕೆಳಕಂಡಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ದಿನಾಂಕ 13/10/2025 ದಿನಾಂಕ 3/11/2025 ಸಂಜೆ 5:30 ಈ ಕಚೇರಿಯಲ್ಲಿ ಅರ್ಜಿ ಹಾಗೂ ಇತರೆ ಮಾಹಿತಿಯನ್ನು ಜಿಲ್ಲಾ ಸರ್ವೇಕ್ಷಣಾ ಘಟಕ ಜಿಲ್ಲಾ ಆಸ್ಪತ್ರೆ ಆವರಣ ಚಿಕ್ಕಮಗಳೂರು ಇಲ್ಲಿ ಪಡೆಯಬಹುದಾಗಿದೆ. ದೃಢೀಕರಿಸಿದ ದಾಖಲಾತಿಗಳೊಂದಿಗೆ ದಿನಾಂಕ 3/11/2025 ಸಂಜೆ 5:30 ಅರ್ಜಿಯನ್ನು ಈ ಕಚೇರಿಗೆ ತಲುಪುವಂತೆ ಸಲ್ಲಿಸುವುದು ಅಥವಾ ಹುದ್ದೆಗಳಲ್ಲಿ ರೋಸ್ಟರ್ ಅಭ್ಯರ್ಥಿಯು ಲಭ್ಯವಾಗದಿದ್ದಲ್ಲಿ ಇತರೆ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಮತ್ತು ಇತರೆ ವಿವರಗಳನ್ನು ಈ ಕಚೇರಿ ಹಾಗೂ chikkamagaluru.nic.in ನಲ್ಲಿ ನೀವು ಪಡೆಯಬಹುದಾಗಿದೆ ಅಂತ ತಿಳಿಸಿದ್ದಾರೆ. ನಂತರ ನಾವು ಹುದ್ದೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ, ನಂತರ ವಿದ್ಯಾರ್ಥಿ ಏನಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ರೋಸ್ಟರ್ ಸಂಬಂಧಪಟ್ಟಂತೆ ನೀವು ನೋಡ್ಕೊಳ್ಳಿ. ಇಲ್ಲಿ ಹುದ್ದೆ ನೋಡೋದಾದರೆ ಕನ್ಸಲ್ಟೆಂಟ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ 2 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ವಿದ್ಯಾರ್ಥಿ ಇದಕ್ಕೆ MBBS ಅಥವಾ MD ಹಾಗೂ ಆಸ್ಪತ್ರೆಯಲ್ಲಿ ಕನಿಷ್ಠ 3 ವರ್ಷ ಕೆಲಸ ಮಾಡಿದ ಅನುಭವ. ಪ್ರಿಫರೆನ್ಸ್ ಫಾರ್ ಎಕ್ಸ್ಪೀರಿಯನ್ಸ್ ಇನ್ NHM. ವಯೋಮಿತಿ 50 ವರ್ಷದೊಳಗಿರೋರು ನೀವು ಅಪ್ಲಿಕೇಶನ್ ಹಾಕ್ಬೋದು. ನಂತರ NPHC ಕಾರ್ಯಕ್ರಮದಡಿಯಲ್ಲಿ ಪುನರ್ವಸತಿ ಕಾರ್ಯಕರ್ತರು, ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ ಸಂಬಂಧಪಟ್ಟಂತೆ ಇಲ್ಲಿ 4 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ವಿದ್ಯಾರ್ಥಿ ನೋಡೋದಾದ್ರೆ ಇದಕ್ಕೆ ನೀವು SSLC ಅಥವಾ PUC ಆಗಿರೋರು, ಸಮಾನಾಂತರ ಅರ್ಹತೆ ಹಾಗೂ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಈ ಕೆಳಕಂಡ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಪಡೆದಿರತಕ್ಕದ್ದು. ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ 1.5 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ ಅಥವಾ 1 ಅಥವಾ 2 ವರ್ಷದ ಸಮುದಾಯ ಆಧಾರಿತ ಪುನರ್ವಸತಿ ಪದವಿ ನಂತರದ ಡಿಪ್ಲೊಮೊ, 1 ಅಥವಾ 2 ವರ್ಷದ ಸಮುದಾಯ ಆಧಾರಿತ ಪುನರ್ವಸತಿ ಪದವಿ ನಂತರ ಡಿಪ್ಲೊಮೊ ಮುಕ್ತ ಮತ್ತು ದೂರ ಶಿಕ್ಷಣ. ಆದ್ಯತೆ ನೋಡೋದಾದ್ರೆ ಪುನರ್ವಸತಿ ಸಿಬ್ಬಂದಿ ಅಥವಾ ವೃತ್ತಿ ನಿರತರರು ಎಂದು ಭಾರತದ ಪುನರ್ವಸತಿ ಪರಿಷತ್ 1992 ನಿಯಮದ ಅಡಿಯಲ್ಲಿ ನೋಂದಣಿಯಾಗಿರತಕ್ಕದ್ದು. ಆಸ್ಪತ್ರೆಯಲ್ಲಿ ಕನಿಷ್ಠ 2 ವರ್ಷ ಕೆಲಸ ಮಾಡಿದ ಅನುಭವ. ನಂತರ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ವಯೋಮಿತಿ 40 ವರ್ಷದ ಒಳಗಡೆ ಇರೋರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ನಂತರ ಫಿಸಿಷಿಯನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ 1 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ವಿದ್ಯಾರ್ಥಿ MBBS MD ಹಾಗೂ ಆಸ್ಪತ್ರೆಯಲ್ಲಿ ಕನಿಷ್ಠ 3 ವರ್ಷದ ಕೆಲಸ ಮಾಡಿದ ಅನುಭವನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ಹೃದ್ರೋಗ ತಜ್ಞರು ಅಥವಾ ಕಾರ್ಡಿಯೋಲಾಜಿಸ್ಟ್ ಅಲ್ಲಿ 1 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ವಿದ್ಯಾರ್ಥಿ ನೋಡೋದಾದ್ರೆ MBBS ಅಥವಾ MD ಮಾಡಿರೋ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆದ್ಯತೆನ ನೋಡೋದಾದ್ರೆ ಎಂಡೋಕ್ರೈನಾಲಜಿ ಅಥವಾ ಕಾರ್ಡಿಯಾಲಜಿಯಲ್ಲಿ ವಿಶೇಷ ತರಬೇತಿ ಹಾಗೂ ಆಸ್ಪತ್ರೆಯಲ್ಲಿ ಕನಿಷ್ಠ 3 ವರ್ಷದ ಕೆಲಸ ಮಾಡಿದ ಅನುಭವನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ವಯೋಮಿತಿ 40 ವರ್ಷದ ಒಳಗಡೆ ಇರೋರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ನಂತರ 5ನೇದಾಗಿ ಜಿಲ್ಲಾ ಹಣಕಾಸು ಮತ್ತು ಲಾಜಿಸ್ಟಿಕ್ ಸಲಹೆಗಾರರಲ್ಲಿ 1 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ಇದಕ್ಕೆ ವಿದ್ಯಾರ್ಥಿನ ನೋಡೋದಾದ್ರೆ ಇಂಟರ್ CA ಅಥವಾ ಇಂಟರ್ ICWA ಅಥವಾ MCOM or MBA ಫಿನಾನ್ಸ್ ಅಂಡ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಕೌಂಟ್ ವಿಶ್ಲೇಷಕ, ಹಣಕಾಸು ವರದಿ, ಬಜೆಟ್, ಹಣಕಾಸು ಸಾಫ್ಟ್ವೇರ್ ಮತ್ತು ಆರೋಗ್ಯ ಸೇವೆಗಳು ಅಥವಾ ಸಾರ್ವಜನಿಕ ಆರೋಗ್ಯದಲ್ಲಿ ಕೆಲಸ ಮಾಡುವ ವರದಿ ಮಾಡುವ ವ್ಯವಸ್ಥೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ 3 ವರ್ಷಗಳ ಅನುಭವ. ಆದ್ಯತೆ ನೋಡೋದಾದ್ರೆ ಆರೋಗ್ಯ ರಕ್ಷಣೆ, ಹಣಕಾಸು ಅಥವಾ ರಾಷ್ಟ್ರೀಯ ಆರೋಗ್ಯ ಖಾತೆಗಳಲ್ಲಿ ಕೆಲಸ ಮಾಡಿದ ಅನುಭವನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಮತ್ತು ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ನೀವು ಹೊಂದಿರಬೇಕು. 40 ವರ್ಷದ ಒಳಗಡೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. NPNCD ಕಾರ್ಯಕ್ರಮದಡಿಯಲ್ಲಿ ಆಪ್ತ ಸಮಾಲೋಚಕರು ಹುದ್ದೆಗೆ ಸಂಬಂಧಪಟ್ಟಂತೆ 1 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ನಂತರ ವಿದ್ಯಾರ್ಥಿನ ನೋಡೋದಾದ್ರೆ ವಿಜ್ಞಾನ ವಿಷಯದಲ್ಲಿ ಪದವಿ ಅಥವಾ ಆಪ್ತ ಸಲಹೆ ಅಥವಾ ಆರೋಗ್ಯ ಶಿಕ್ಷಣ ಅಥವಾ ಸಮೂಹ ಸಂವಹನದಲ್ಲಿ ಪದವಿ ಅಥವಾ ಡಿಪ್ಲೊಮೊ. ಆದ್ಯತೆ ಆಪ್ತ ಸಲಹೆ ನೀಡುವುದರಲ್ಲಿ ಡಿಪ್ಲೊಮೊ ಅಥವಾ ಪದವಿ. ಅನುಭವನ ನೋಡೋದಾದ್ರೆ ಆರೋಗ್ಯ ಸೇವಾ ಸೌಲಭ್ಯದಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡಿದ 2 ವರ್ಷದ ಅನುಭವ. ಆದ್ಯತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕೆಲಸದ ಅನುಭವ. ನಂತರ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು. ವಯೋಮಿತಿ 40 ವರ್ಷ ಅಂತ ತಿಳಿಸಿದ್ದಾರೆ ಗರಿಷ್ಠ. ನಂತರ ಫಿಸಿಷಿಯನ್ ಅಲ್ಲಿ ನೋಡೋದಾದ್ರೆ 2 ವೇಕೆನ್ಸಿ ನೀವು ಕನ್ಫರ್ಮ್ ಮಾಡಿದ್ದು. ವಿದ್ಯಾರ್ಥಿ MBBS ಮಾಡಿರಬೇಕು. ಆದ್ಯತೆ ಮೆಡಿಷಿಯನ್ ಅಥವಾ ಅನಸ್ಥೇಷಿಯಾ ಅಥವಾ ಡಿಪ್ಲೊಮೊ ಅಥವಾ ಸ್ನಾತಕೋತ್ತರ ರೇಡಿಯೋಥೆರಪಿ ಅಥವಾ ಡಿಪ್ಲೊಮೊ ಅಥವಾ ಸ್ನಾತಕೋತ್ತರ ಆಸ್ಪತ್ರೆಯಲ್ಲಿ ಕನಿಷ್ಠ 1 ವರ್ಷದ ಕೆಲಸ ಮಾಡಿದ ಅನುಭವನ ಹೊಂದಿರಬೇಕು. ಗರಿಷ್ಠ ವಯಸ್ಸು 40 ವರ್ಷಗಳು ಅಂತ ತಿಳಿಸಿದ್ದಾರೆ. ಓಕೆ. ಸೊ ಇದಿಷ್ಟು ಚಿಕ್ಕಮಗಳೂರಲ್ಲಿ ಕನ್ಫರ್ಮ್ ಮಾಡಿರುವಂತಹ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಜಿಲ್ಲಾ ಸರ್ವೇಕ್ಷಣಾ ಘಟಕ ಜಿಲ್ಲಾ ಆಸ್ಪತ್ರೆ ಆವರಣ ಚಿಕ್ಕಮಗಳೂರು 577101 ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಗೋಬೋದು. ಇಲ್ಲಾಂದರೆ ಇವರ ಒಂದು ಫೋನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು 0262298202 ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ತಗೋಬೋದು. ಓಕೆ. ಇಲ್ಲಾಂದರೆ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ chikkamagaluru.nic.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಫಾರಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ
ಇವರೊಂದು ಕಚೇರಿಗೆ ನೀವು ದಿನಾಂಕ 3/11/2025 ಸಂಜೆ 5:30 ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಇವ್ರಿಗೆ ನೀವು ಕಳಿಸ್ಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.